ಇನ್ನು ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ವಿಚಾರಕ್ಕೆ ಜಟಾಪಟಿ ಶುರುವಾಗ್ತಾ ಇದೆ. ಟೋಲ್ ಸಂಗ್ರಹ ನಿಲ್ಲಿಸುವಂತೆ ಜೆಡಿಎಸ್ ದೂರನ್ನ ಕೊಟ್ಟಿತ್ತು. ರಾಜ್ಯಪಾಲರಿಗೆ ದೂರನ್ನ ಜೆಡಿಎಸ್ ನಿಯೋಗ ಕೊಟ್ಟಿದೆ. ಜೆಡಿಎಸ್ ಸಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳಿದರು. ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ದೂರನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, ಶಾಸಕ ಸ್ವರೂಪ್ ಕರೆಮ್ಮನಾಯಕ್ ಸಾಥನ್ನ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಟೋಲನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಅದರಲ್ಲಿ ಸುಲಿಗೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರು. ಬಟ್ ಆದರೆ ಆಸ್ ಇಟ್ ಈಸ್ ಟೋಲ್ ಕಟ್ಟುವಂತಹ ಪ್ರಕ್ರಿಯೆಗೆ ಬ್ರೇಕ್ ಬಿದ್ದಿರಲಿಲ್ಲ. ಬಟ್ ಈಗ ದೂರನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದಷ್ಟು ಮಂದಿ ಸಾಥನ್ನ ಕೂಡ ಕೊಟ್ಟಿದ್ದಾರೆ. ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕು ಅಂತ ಹೇಳಿ ಜೆಡಿಎಸ್ ದೂರನ್ನ ಕೊಡೋದಕ್ಕೆ ರಾಜ್ಯಪಾಲರಿಗೆ ಹೋಗ್ತಿರುವಂತಹ ದೃಶ್ಯ. ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅವರಿಗೆ ಒಂದಷ್ಟು ಮಂದಿ ಸಾಥನ್ನ ಕೂಡ ಕೊಟ್ಟಿದ್ದಾರೆ. ನೈಸ್ ರಸ್ತೆ ಬಗ್ಗೆ ದಾಖಲೆ ಇದೆ ಅಂತ ಹೇಳಿ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ನೈಸ್ ವಿಚಾರದಲ್ಲಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಮಾಡ್ತಿರುವಂತಹ ಆರೋಪ ಇದು. ನೈಸ್ ವಿಚಾರ ಇದೆಯಲ್ಲ, ಅದರಲ್ಲಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡ್ತಿದ್ದಾರೆ ಅಂತ. ಈ ಕುರಿತು ಕುಮಾರಸ್ವಾಮಿ ಬಳಿ ಯಾವುದೇ ದಾಖಲೆಗಳು ಇಲ್ಲ. 3 ವರ್ಷದಲ್ಲಿ ಯಾವುದಾದ್ರೂ ದಾಖಲೆ ಬಿಡುಗಡೆ ಮಾಡಿದ್ರ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಯಾಕೆ ದಾಖಲೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಅವರನ್ನೇ ಕೇಳಬೇಕು ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಈ 3 ವರ್ಷದಲ್ಲಿ ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂತ ಯಾವ್ದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನೆಂಬೋದು, ನಾವು ನೆಂಬೋದು. ಯಾವುದು ಬಿಡುಗಡೆ ಆಗಿಲ್ವಲ್ಲ, ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು. ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರೀಗ ಮಾರ್ತಾರ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಅಂಡ್ ರನ್ ಕೇಸ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳಕ್ಕಾಗತ್ತೆ? ಕುಮಾರಸ್ವಾಮಿ ಅವರು ನಾನು ಮೊನ್ನೆಲ್ಲೇ ಹೇಳ್ದಂಗೆ ತಿಂಗಳಲ್ಲಿ 20 ದಿವಸ ಮಿನಿಮಮ್ 20 ಡೇಸ್ ಕ್ಯಾಬಿನೆಟ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರತಿ ವಾರ ಕ್ಯಾಬಿನೆಟ್ ಇದೆಯಲ್ಲ, ಅದಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿ ದಿವಸ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ. ಒಂದು 10 ದಿವಸ ಮಿಸ್ ಆಗಿರ್ಬೋದೇನೋ ಅಷ್ಟೇ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಉಕ್ಕು ಮತ್ತು ಕೈಗಾರಿಕಾ ಮಂತ್ರಿಯನ್ನ ನಡೆಸ್ತಾ ಇದ್ದಾರೆ ಅಂತ ನಾವು ನೋಡಬೇಕಾಗಿದೆ. ಈಗ ವಿಜಯವಾಡ ಪ್ರಧಾನಮಂತ್ರಿಗಳ ಮಾಡಲೇಬೇಕಾಗಿತ್ತು, ಅವರಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಸೊ ಇವ್ರದ್ದೇನು ಹೇಳಿ, ಕರ್ನಾಟಕ ಏನ್ ಮಾಡಿದ್ದಾರೆ ಅಥವಾ ಬೇರೆ ಯಾವ್ದು?